ನಮಸ್ಕಾರ ಸ್ನೇಹಿತರೆ. ಬ್ಯಾಂಕ್ ಖಾತೆ ಹೊಂದಿರುವವರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಬಂಪರ್ ಗಿಫ್ಟ್ ಇದೆ. ಇನ್ಮುಂದೆ ನೀವು ಸಾಲವನ್ನು ಕ್ಲೋಸ್ ಮಾಡಲು ಯಾವುದೇ ಎಕ್ಸ್ಟ್ರಾ ದಂಡವನ್ನು ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಈ RBIನ ಹೊಸ ನಿಯಮಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿವಿಧ ಬ್ಯಾಂಕ್ಗಳಲ್ಲಿ ಲೋನ್ ಪಡೆದವರಿಗೆ ಹಾಗೂ ಉಳಿತಾಯ ಖಾತೆ ಹೊಂದಿರುವವರಿಗೆ RBI ಈಗ ಒಂದು ಸಿಹಿ ಸುದ್ದಿಯನ್ನು ಪ್ರಕಟಿಸಿದೆ. ಈ ನಿಯಮಗಳು 2026ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿವೆ. ಹಾಗಾದರೆ ಆ ಪ್ರಮುಖ ಬದಲಾವಣೆಗಳು ಏನೆಂದು ಈಗ ನೋಡೋಣ. ಮೊದಲನೆಯದಾಗಿ, ನಿಮ್ಮ ಸಾಲವನ್ನು ಅವಧಿಗಿಂತ ಮುಂಚಿತವಾಗಿ ತೀರಿಸಲು ದಂಡದ ಭಯ ಇನ್ನು ಇರುವುದಿಲ್ಲ. ಸಾಮಾನ್ಯವಾಗಿ ಗ್ರಾಹಕರು ತಮ್ಮ ಬಳಿ ಹಣವಿದ್ದಾಗ ಲೋನ್ ತೀರಿಸಲು ಮುಂದಾಗುತ್ತಾರೆ. ಅಂತಹ ಸಮಯದಲ್ಲಿ ಬ್ಯಾಂಕ್ಗಳು ಈವರೆಗೆ ದಂಡವನ್ನು ವಿಧಿಸುತ್ತಿದ್ದವು. ಆದರೆ ಮುಂದಿನ ದಿನಗಳಲ್ಲಿ ಫ್ಲೋಟಿಂಗ್ ಬಡ್ಡಿ ದರದ ಅಡಿಯಲ್ಲಿ ಪಡೆದ ಸಾಲಗಳನ್ನು ಪೂರ್ಣಗೊಳಿಸಲು ಯಾವುದೇ ರೀತಿಯ ದಂಡ ಇರುವುದಿಲ್ಲ. ಇದರ ಜೊತೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಪ್ರತಿ ವಾರಕ್ಕೊಮ್ಮೆ ಅಪ್ಡೇಟ್ ಆಗಲಿದೆ. ಹಿಂದೆಲ್ಲ ಸಾಲ ತೀರಿಸಿದ ಮೇಲೂ ನಿಮ್ಮ ಸಿಬಿಲ್ ಸ್ಕೋರ್ ಸರಿಯಾಗಲು ತಿಂಗಳುಗಟ್ಟಲೆ ಕಾಯಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಈಗ ಆ ಸಮಸ್ಯೆ ಇರುವುದಿಲ್ಲ. ಪ್ರಸ್ತುತ ಹೊಸ ನಿಯಮದ ಪ್ರಕಾರ ಬ್ಯಾಂಕ್ಗಳು ಪ್ರತಿ 7 ದಿನಕ್ಕೊಮ್ಮೆ ನಿಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡುತ್ತಾರೆ. ಮೂರನೇ ಮುಖ್ಯ ವಿಷಯವೇನೆಂದರೆ, ನಿಮ್ಮ ಖಾತೆಯಿಂದ ಹಣ ಕಟ್ ಆದರೆ ಬ್ಯಾಂಕೇ ₹100 ದಂಡ ಪಾವತಿಸಬೇಕಾಗುತ್ತದೆ. ATM ಬಳಸುವಾಗ ಅಥವಾ ಆನ್ಲೈನ್ ಪೇಮೆಂಟ್ ಮಾಡುವಾಗ ಟ್ರಾನ್ಸಾಕ್ಷನ್ ಫೇಲ್ ಆಗಿ ಹಣ ಕಟ್ ಆದರೆ 5 ದಿನಗಳ ಒಳಗೆ ಅದನ್ನು ಬ್ಯಾಂಕ್ ರೀಫಂಡ್ ಮಾಡಬೇಕು. ಒಂದು ವೇಳೆ 5 ದಿನ ಕಳೆದರೂ ಹಣ ವಾಪಸ್ ಬರದಿದ್ದರೆ 6ನೇ ದಿನದಿಂದ ಬ್ಯಾಂಕ್ ನಿಮಗೆ ಪ್ರತಿದಿನ ₹100 ಪರಿಹಾರ ಧನವನ್ನು ನೀಡಬೇಕು ಎಂಬ ನಿಯಮ ಬಂದಿದೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಜಂಟಿ ಖಾತೆಗಳು ಅಥವಾ ಲಾಕರ್ಗಳಿಗೆ ಗರಿಷ್ಠ 4 ಮಂದಿಯನ್ನು ನಾಮಿನಿಗಳಾಗಿ ಸೇರಿಸಲು ಅವಕಾಶವಿದೆ. ಯಾವ ನಾಮಿನಿಗೆ ಎಷ್ಟು ಪಾಲು ಹಣ ಸಿಗಬೇಕು ಎಂಬುದನ್ನು ಖಾತೆದಾರನು ಮೊದಲೇ ತೀರ್ಮಾನಿಸಬಹುದು ಎನ್ನುವ ರೂಲ್ಸ್ ಕೂಡ ಜಾರಿಯಾಗಿದೆ.